ಗುಡ್ ಮಾರ್ನಿಂಗ್. ಲೈಫ್ ಸ್ಕಿಲ್ಗೆ ಸ್ವಾಗತ ತಮಗೆಲ್ಲರಿಗೂ. ನಿನ್ನೆ ಮೈಂಡ್ ಈಸ್ ಈಕ್ವಲ್ ಟು ಮನಿ ಅಂತ ನೋಡಿದ್ವಿ. ಸೊ ನಮ್ಮ ಲೈಫ್ ಸ್ಕಿಲ್ಲಲ್ಲಿ ಭಾಳ ಅತ್ಯವಶ್ಯವಾಗಿರ್ತಕ್ಕಂಥದ್ದು ಸಮಯ ಹೇಗೆ ನಾವು ವಿನಿಯೋಗಿಸ್ಬೇಕು ಅನ್ನೋದು ಭಾಳ ಅವಶ್ಯ ಆಗುತ್ತೆ. ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಟೈಮ್ ಇಲ್ಲ ಅಂತ ಹೇಳ್ತಿರ್ತೀವಿ. ರಾತ್ರಿ ಮಲಗೋದಕ್ಕೂ ಒಂದು ಮೊಬೈಲ್ ತೊಗೊಂಡು ಮಲಗ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಹಿಡ್ಕೊಳ್ತೀವಿ. ಸೊ ಏನೇ ಕೆಲಸ ಬೇಕಾದ್ರೆ ಫಸ್ಟ್ ಮೊಬೈಲ್ ನೋಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಸೊ ನಾವು ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಾಯಿದ್ವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ಹಾಗಾದರೆ ಸಕ್ಸಸ್ ಆಗಿರೋ ಮನುಷ್ಯನಿಗೂ 24 ತಾಸಿದೆ, ನನಗೂ 24 ತಾಸಿದೆ. ಆದರೆ ಅವ್ರು ಮಾತ್ರ ಯಾಕೆ ಸಕ್ಸಸ್ ಆಗ್ತಾಯಿದ್ದಾರೆ, ನಾನು ಯಾಕೆ ಫೇಲ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾವು ರಿಸರ್ವೇಷನ್ ಮಾಡಿಕೊಂಡ್ರೆ ಸಾಕಷ್ಟು ನಾವು ಟೈಮನ್ನು ಉಳಿಸ್ಬೋದು, ಅಥವಾ ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನು ಕಲಿಬೋದು. ನಾವು ಟೈಮ್ ಸರಿ ಇಲ್ಲ ಅಂದ್ಕೊತೀವಿ, ಟೈಮ್ ಸರಿ ಇಲ್ಲಲ್ಲ, ಟೈಮ್ನ ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ಬರ್ತಿಲ್ಲ ನನಗೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಟೈಮ್ನ ಯಾರು ಮ್ಯಾನೇಜ್ ಮಾಡ್ತಾರೋ ಅವ್ರು ಸಕ್ಸಸ್ ಆಗ್ತಾರೆ. ಯಾರು ಟೈಮ್ನ ಮ್ಯಾನೇಜ್ ಮಾಡಲ್ಲೋ ಅದು ಇದು ಮಾಡ್ತೀವಿ, ಅವ್ರು ಕಳ್ಕೊಂತ ಹೋಗ್ತೀವಿ ಮಾತು. ನಾವು ಎಷ್ಟೋ ಸಾರಿ ನೋಡ್ತೀವಿ ನೋಡಿ, ಪ್ರತಿಯೊಬ್ಬರು ಸಕ್ಸಸ್ ಆಗೋದಕ್ಕೆ ಅವ್ರದ್ದು ಡೈಲಿ ಒಂದು ಪ್ಲ್ಯಾನಿಂಗ್ ಇರುತ್ತೆ. ಟೈಮ್ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಭಾಳ ಅತ್ಯವಶ್ಯ. ಮತ್ತು ಪ್ರತಿದಿನಾಲೂ ನನ್ನ ಟೈಮನ್ನು ನಾನು ಮ್ಯಾನೇಜ್ ಮಾಡಿದ್ರೆ ನನ್ನ ಲೈಫನ್ನೇ ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ. ಯಾವಾಗ ನನ್ನ ಟೈಮನ್ನು ನಾನು ಮ್ಯಾನೇಜ್ ಮಾಡ್ಕೊಳ್ಳೋದು ಕಲ್ತಿಲ್ಲ ಅಂದರೆ ನಾನು ಏನನ್ನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಪ್ಲೇ ರೋಲ್ ಮಾಡುತ್ತೆ. ಸೊ ಅದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ, ಯಾವ ರೀತಿ ನಾವು ಟೈಮನ್ನ ಸೇವ್ ಮಾಡ್ಬೋದು ಅಂತೇಳ್ಬಿಟ್ಟು ಅಂತ ನೋಡೋದಾದರೆ, ಸಾಕಷ್ಟು ಕಡೆ ನಾವು ಟೈಮ್ನ ವೇಸ್ಟ್ ಮಾಡ್ತಾ ಹೋಗ್ತೀವಿ ಮಾತು. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊಬೈಲಲ್ಲೇ ಕಳ್ದೋಗ್ಬಿಡ್ತೀವಿ. ಅದು ಮಾಡ್ಕೋಬಾರ್ದು. ರಾತ್ರಿ ನಾನು ಪ್ಲ್ಯಾನ್ ಮಾಡಿಕೊಂಡು ಮಲ್ಕೊಂಡ್ರೆ ಖಂಡಿತವಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಏನು ಮಾಡ್ಬೇಕಂತ ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ, ಅದ್ರ ಪ್ರಕಾರ ಮಾಡ್ತೀನಿ. ಸೊ ಮಲಗಬೇಕಾದ್ರೆ ನಾವು ಪ್ಲ್ಯಾನ್ ಮಾಡಿಕೊಂಡು ಮಲಗೋದು ಭಾಳ ಇಂಪಾರ್ಟೆಂಟು. ಅಲ್ಲಿ ಟೈಮ್ ಸೇವ್ ಆಗುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮೈಂಡು ಡಿಸ್ಟರ್ಬೆನ್ಸ್ ಇರಲ್ಲ, ಯಾವುದು ಗೊಂದಲದಲ್ಲಿ ಬರಲ್ಲ. ಸೊ ಪ್ಲಸ್ ಹೆಚ್ಚಾಗಿ ಏನು ಮಾಡ್ತೀವಿ ಜಾಸ್ತಿ ಮೊಬೈಲ್ನ ನಾವು ಯಾಕೆ ಸ್ಕ್ರೋಲ್ ಮಾಡ್ತಾಯಿದ್ದೀವಿ ಅಂದರೆ, ಇತ್ತೀಚೆಗೆ ಒಂದು ಸರ್ವೆ ಹೇಳ್ತಾ ಇದೆ, ಯಾವ ಮನುಷ್ಯ ಜಾಸ್ತಿ ಸ್ಕ್ರೋಲ್ ಮಾಡ್ತಿರ್ತಾನಲ್ಲ ಆ ಮನುಷ್ಯನಿಗೆ ಡೊಪಾಮೈನ್ ತಕ್ಕಂಥದ್ದು ಒಂದು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತಂತೆ ಬ್ರೈನ್ನಲ್ಲಿ. ಅದು ಖುಷಿ ಕೊಡುತ್ತಂತೆ ಸ್ವಲ್ಪ. 1 ನಿಮಿಷ, 1 ಸೆಕೆಂಡೋ 2 ಸೆಕೆಂಡೋ 3 ಸೆಕೆಂಡ್ ಖುಷಿ ಕೊಡುತ್ತೆ. ಯಾವಾಗ ಮನುಷ್ಯ ಸ್ವೀಟ್ಸ್ ತಿಂದರೆ ಖುಷಿ ಆಗುತ್ತೆ ನೋಡ್ರಿ, ಒಂಥರ ನಗುಮುಖ ಬರುತ್ತೆ, ಉಲ್ಲಾಸ ಬರುತ್ತೆ. ಸ್ವೀಟ್ ತಿಂದಾಗ, ಟೀ ಕುಡಿದಾಗ ಬೇಗ ಅಲ್ಲ. ಸೊ ಅಲ್ಲಿ ಡೊಪಾಮೈನ್ ಅಂತಕ್ಕಂಥ ಒಂದು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ ಮಾತು. ಈ ಥರ ಹಾರ್ಮೋನ್ಸು ನಾನು ಪ್ರತಿ ಮೂಮೆಂಟ್ ಏನು ಸ್ಕ್ರೋಲ್ ಮಾಡ್ತೀನಲ್ಲ, ಅಂದರೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಅವಾಗ ಉತ್ಪತ್ತಿ ಆಗುತ್ತಂತೆ ಅದು. ಸೊ ಇದು ಲಾಜಿಕ್. ಅದು ಪ್ರತಿಯೊಬ್ಬ ಮನುಷ್ಯ ಅಡಿಕ್ಟ್ ಆಗೋದಕ್ಕೆ ಮೇನ್ ರೀಸನ್ನು. ಸೊ ಅದನ್ನು ನಾವು ಕಂಪಲ್ಸರಿ ಚೆಕ್ ಮಾಡ್ಕೋಬೇಕು, ಅದನ್ನು ಇದು ಬೇಕಾ ಬೇಡ ಅಂತೇಳಿ. ಇನ್ನೊಂದು ಮೊನ್ನೆ ನಮ್ಮ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು, ಅವರು ಎವ್ರಿ 30 ಮಿನಿಟ್ಸ್ಗೆ ಒಂದ್ಸರಿ ಮೊಬೈಲ್ ಆಫ್ ಆಗೋ ಥರ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರಂತೆ. ಎವ್ರಿ 30 ಮಿನಿಟ್ಸ್ಗೆ ಒಂದ್ಸಲ ಮೊಬೈಲ್ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ ಮಾತು. ಸೊ ಆಟೋಮೆಟಿಕ್ ಆಫ್ ಆದಾಗ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಒಂದು ಚೇಂಜ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಆಮೇಲೆ ಪ್ರತಿದಿನಾಲು ಏನು ವಿಡಿಯೋ ಬೇಕು ನನಗೆ, ಏನು ಬೇಡ ಅನ್ನೋದು ಭಾಳ ಇಂಪಾರ್ಟೆಂಟು. ಆಮೇಲೆ ABCD ಅಂತ ಕರೀತಾರೆ. A ಫಾರ್ ಅಂದರೆ ಇವತ್ತು ನಾನು ಈ ಕೆಲಸ ಮಾಡಲೇಬೇಕಂದ್ರೆ ಅದನ್ನು ಮಾಡಬೇಕು. B ಅಂದರೆ ಶುಡ್, ಇದು ಇವತ್ತು ನನಗೆ ಅವಶ್ಯ ಇದೆ, ಮಾಡಬೇಕು ಮಾಡಬಾರ್ದ ಅದನ್ನು ಡಿಸೈಡ್ ಮಾಡಬೇಕು. ಆಮೇಲೆ ವೇಸ್ಟ್ ಯಾವುದಾಗ್ತಾಯಿದೆ ಅದನ್ನು ಡಿಲೀಟ್ ಮಾಡ್ಕೋಬೇಕು. ಆಮೇಲೆ ನಾಳೆಗೆ ಏನೇನು ಪ್ಲ್ಯಾನ್ ಮಾಡ್ಕೋಬೇಕು. ಈ ಥರ ನಾವು ಮಾಡಿಕೊಂಡಾಗ ಖಂಡಿತವಾಗಿ ನನ್ನ ಟೈಮ್ ನಾನು ಸೇವ್ ಮಾಡ್ತಾ ಹೋಗ್ಬೋದು. ಸೊ ಆಮೇಲೆ ಮಾರ್ನಿಂಗು ಎಷ್ಟು, ಮಧ್ಯಾಹ್ನಕ್ಕೆ ಎಷ್ಟು, ಈವ್ನಿಂಗ್ ಎಷ್ಟು, ಈ ಥರ ಪ್ಲ್ಯಾನ್ ಮಾಡ್ಕೋ. ಪ್ರತಿ ಸಾರಿ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಾಗ ಮಾತ್ರ ನಾನು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸಕ್ಸಸ್ ಅನ್ನೋದು ಬರೀ ದುಡ್ಡಿಂದ ಇದರಿಂದ ಬರಲ್ಲ. ಸೊ ಇದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಕಲಿಬೇಕು. ಯಾವಾಗ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡ್ತೀನಿ ನಾನು. ಸೊ ಹಾಗಾಗಿಬಿಟ್ಟು ಪ್ರತಿದಿನಾಲು ನನ್ನ ಟೈಮ್ ಬಗ್ಗೆ ನಾನು ಗಮನ ಹರಿಸ್ಕೊಂಡಾಗ ಸಕ್ಸಸ್ ಆಗೋದು ಈಸಿ ಆಗುತ್ತೆ ಮಾತು. ಸೊ ಅದನ್ನು ನಾವು ಕಂಪಲ್ಸರಿ ಪ್ರತಿದಿನಾಲು ಮಾಡ್ಕೋಬೇಕು. ಸೊ ನಿನ್ನೆ ನಾವು 1 to 1 ಮಾತಾಡ್ಬೇಕಾದ್ರೆ ಇದು ಸಮಯದ ಬಗ್ಗೆನೇ ಹೇಳ್ತಾ ಇದ್ರು. ಕೆಲವರು ಮೊಬೈಲ್ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಮೊಬೈಲ್ ತೊಗೊಂಡು ಹೋಗ್ತಾರಂತೆ. ಎಷ್ಟಕ್ಕೆ ನಾವು ಅಂದರೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂತ ನನಗೆ ನಗು ಬರ್ತಾಯಿತ್ತು. ಅಂದರೆ ಆ ಮೊಬೈಲ್ ನೋಡ್ಕೊತಾನೆ ಫ್ಲಶ್ ಔಟ್ ಮಾಡ್ಕೊಂಡು ಬರ್ತಾರಂತೆ ಅವ್ರು. ಅಂದರೆ ಅದ್ರ ಏನಂತ ಹೇಳೋಕೆ ಅರ್ಥ ಆಗಿಲ್ಲ ನನಗೆ. ಸೊ ಹಾಗೆ ಅಷ್ಟೊಂದು ಅಡಿಕ್ಟ್ ಆಗಿ, ಆಮೇಲೆ ಚಿಕ್ಕ ಮಕ್ಕಳಿಗೆ ಈವನ್ ಮಾತಾಡೋಕ್ಕೆ ಬರ್ದಿರ್ತಕ್ಕಂಥ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತೀವಿ. ಅಲ್ಲಿಂದನೇ ಪ್ರಾರಂಭ ಮಾಡ್ತೀವಿ ಮೊಬೈಲ್ ಯೂಸ್ ಮಾಡ್ತಕ್ಕಂಥದ್ದು ಹ್ಯಾಬಿಟ್ಸ್ನೆಲ್ಲ ನಾವೆಲ್ಲ. ಸೊ ಇನ್ನು ದೊಡ್ಡದಾದ್ಮೇಲೆ ಮಗು ಹೆಂಗೆ ಮೊಬೈಲ್ ಬಿಡುತ್ತೆ. ಸೊ ಹಾಗಾಗಿಬಿಟ್ಟು ನಾವು ದೊಡ್ಡವರಾದವರು ಇದ್ರ ಬಗ್ಗೆ ಸ್ವಲ್ಪ ಜಾಗೃತೆ ವಹಿಸಿದರೆ ನನ್ನ ಏಳಿಗೆಗೋಸ್ಕರ ಅಲ್ಲದೆ ಮುಂದಿನ ಭವಿಷ್ಯಕ್ಕೋಸ್ಕರ ನಾವೇನಾದ್ರು ಒಂದು ಮಾಡಬೇಕಾಗತ್ತೆ. ಸೊ ಇಂಥ ಒಂದು ಸ್ಥಿತಿ ನಾವೆಲ್ಲ ಆಲ್ರೆಡಿ ತಲುಪಿಬಿಟ್ಟಿದ್ದೀವಿ. ಸೊ ಇದರಿಂದ ಹೊರಗಡೆ ಬರಬೇಕಂದ್ರೆ ಪ್ರತಿಯೊಬ್ಬರು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಕಲಿಯೋಣ.
ಸೊ ಇದನ್ನು ಇನ್ನೂ ವಿಸ್ತಾರವಾಗಿ ಹೇಳ್ಬೇಕಂದ್ರೆ ಯೂಟ್ಯೂಬಲ್ಲಿ ಒಂದು 10 ರಿಂದ 12 ನಿಮಿಷ ಮಾತಾಡ್ಬೋದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಖಂಡಿತವಾಗಿ ನೀವು ನಮ್ಮ ನೇರವಾಗಿ ಸಂಪರ್ಕ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀರಿ, ಭಾಳ ಜನ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಿ. ನನ್ನ ಮೊಬೈಲ್ ನಂಬರ್ ಸಿಕ್ಕಿರುತ್ತೆ ನಿಮಗೆ. ಸೊ ಇದ್ರ ಮೂಲಕ ನೀವು ನನ್ನ ವಾಟ್ಸಪ್ಪಲ್ಲಾಗಲಿ ನೇರವಾಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸ್ಬೋದು, ಹೇಗೆ ಸೇವ್ ಮಾಡ್ಕೋಬೋದು, ಹೇಗೆ ಉಳಿಸ್ಬೋದು ಅನ್ನೋದ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡೋಣ. ಓಕೆ, ಓಂ ಶಾಂತಿ.